ನಾನು ಹೋದಲ್ಲೆಲ್ಲ ಮಳೆನ ಅಟ್ರಾಕ್ಟ್ ಮಾಡೋದು ಜಾಸ್ತಿ ಅನಿಸುತ್ತೆ. ಮೇ ಬಿ ಬಿಕಾಸ್ ನಾನು ಹುಟ್ಟಿದ್ದು ಮಳೆಗಾಲದಲ್ಲೂ. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ 2. ಇದು ನಾವು ಕೇರಳದಿಂದ ರಿಟರ್ನ್ ಊರಿಗೆ ಬಪ್ಪತ್ತಿಗೆ ನಾವು ಬಂದದ್ದು ವಿಯಾ ಮಡಿಕೇರಿ ರೂಟ್ನಲ್ಲಿ. ಹೆಂಗೋ ಮಡಿಕೇರಿ ಪಾಸ್ ಆಯ್ಕೆ ಹಾಗೆ ಮಡಿಕೇರಿದು ಒಂದು ಫೇಮಸ್ ಪ್ಲೇಸ್ನ ಕಣ್ಕಂಡು ಹೋಪ ಅಂತ ಪ್ಲ್ಯಾನ್ ಮಾಡ್ತು. ಹಾಗೆ ನಾವು ರೀಚ್ ಆಯ್ತು ರಾಜ ಸೀಟ್ಗೆ. ಹೊರಗೆ ಈ ಥರ ಇತ್ತು, ಚಿಕ್ಕ ಚಿಕ್ಕ ಶಾಪ್ಸ್ ಇತ್ತು ಸ್ನ್ಯಾಕ್ಸ್ ಬೇಕಾದ್ರೆ. ಮತ್ತು ನಾವು ಹೋದ ಟೈಮಲ್ಲಿ ಮಳೆ ಇದ್ದಿತ್ತು, ಹಾಗೆ ಕೊಡಿ ರೈನ್ ಕೋಟ್ ಎಲ್ಲ ಹೊರಗಡೆ ಮಾಡ್ತಿದ್ದೀರ. ಮತ್ತು ಎಂಟರ್ ಆಪಕ್ಕೆ ಎಂಟ್ರೆನ್ಸ್ ಫೀಸ್ ಕೂಡ ಇತ್ತು. ಮತ್ತು ಇದು ರಾಜ ಸೀಟಿದು ಮೇನ್ ಎಂಟ್ರೆನ್ಸ್. ಇಲ್ಲಿ ಟಿಕೆಟ್ ತಗೊಂಡು ಇಲ್ಲೇ ಎಂಟರ್ ಆಗ್ಲಕ್ಕ. ಇಲ್ಲಿ ಫಸ್ಟ್ ಎಂಟರ್ ಆದ ಕೂಡಲೇ ಈ ಥರ ಪಾರ್ಕ್ ಸಿಗುತ್ತೆ. ಒಳ್ಳೆ ಕ್ಲೀನಾಗಿ ಸಖತ್ತಾಗಿ ಮೇಂಟೈನ್ ಮಾಡಿರೋ. ಇದು ಕಂಡು ಖುಷಿ ಆಯಿತು. ಮತ್ತು ಈ ಪ್ಲೇಸ್ ಇದು ಆ್ಯಕ್ಚುಯಲ್ ಸ್ಟೋರಿ ಅಂದರೆ ರಾಜ ಸೀಟ್ ಅಂದರೆ ರಾಜರ ಕುರ್ಚಿ ಅಂತ. ಹಿಂದಿನ ಕಾಲದಲ್ಲಿ ಕೊಡಗುದು ರಾಜರಿಗೆ ಬೋರಾರೆ ಸನ್ರೈಸ್ ಇಲ್ಲ ಸನ್ಸೆಟ್ ಕಾಣಕ್ಕಂತ ಆಸೆ ಆದರೆ ಮತ್ತು ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕಂತ ಮನಸ್ಸಾದರೆ ಅವ್ರು ಈ ಪ್ಲೇಸಿಗೆ ಬತ್ತಿದ್ದೀರಂತ. ಪ್ಲೇಸ್ ಕಾಂಬುಕ್ ಚಂದ ಇತ್ತು, ಒಳ್ಳೆ ಗಾರ್ಡನ್ ಇತ್ತು, ಮಿಡಲ್ನಲ್ಲಿ ಸುತ್ತಾಡೋಕ್ಕೆ ಪಾತ್ವೆ ಕೂಡ ಮಾಡಿರೋ. ಸುತ್ತಮುತ್ತ ಹಿಲ್ಸ್ ಇತ್ತು, ಈ ಸಖತ್ತಿಪ್ಪದು ವ್ಯೂ ಮತ್ತು ಸಂಜೆ ಮೇಲೆ ಲೈಟಿಂಗ್ಸ್ ಪ್ಲಸ್ ಮ್ಯೂಸಿಕಲ್ ಫೌಂಟೇನ್ ಕೂಡ ಇತ್ತಂತ. ಅರೆ ನಾವು ಹೋದಾಗ ಇರಲಿಲ್ಲ. ಒಳ್ಳೆ ಟೈಮ್ ಇದ್ದರೆ ಇಲ್ಲಿ ಸುಮ್ಮನೆ ಈ ವ್ಯೂ ಕಂಡು ಕೂತ್ರೆ ಒಳ್ಳೆ ಮೈಂಡ್ ರಿಲ್ಯಾಕ್ಸ್ ಆತ ಅನ್ಸುತ್ತೆ. ಅರೆ ನಾವು ಒಂದು ಸೈಡ್ ಕೂತ್ಕೊಂಬ ಮನುಷ್ಯರಂತೂ ಅಲ್ಲ. ಮತ್ತು ಇಲ್ಲಿ ಒಳ್ಳೆ ವ್ಯೂಗೆ ಒಂದು 2 ಪಾಯಿಂಟ್ ಇತ್ತಂತ, ಅದನ್ನು ಹುಡುಕ್ತಾ ಹೋಯ್ತು. ಅಲ್ಲಿಂದ ಇನ್ನೂ ಒಳ್ಳೆ ವ್ಯೂ ಸಿಗತ್ತಂತ. ಹಾಗೆ ನಾವು ಈ ವ್ಯೂ ಪಾಯಿಂಟ್ನಲ್ಲಿ ರೀಚ್ ಆಯ್ತು. ರೀಚ್ ಆದ ಮಳೆ ಕೂಡ ಜೋರು ಸ್ಟಾರ್ಟ್ ಆಯಿತು. ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ, ತುಂಬ ಚಳಿ ಆಗ್ತಿದೆ, ಮಳೆ ಬರ್ತಾ ಇದೆ. ಇದ್ರೆ ಹೇಳಿ ಮುಂದೆ ಇನ್ನೆಂತಿದ್ದು ನೆನಪಾಗ್ತಿಲ್ಲ. ಹಸಿವೆ ಆಗ್ತಿದೆ ಅಲ್ಲ, ಹಸಿವೆ ಆಗ್ತಿದೆ ಸ್ವಲ್ಪ. ಕೃತಿಕಾ ಹೇಳ್ದಂಗೆ ಹಸು ಕೂಡ ಆತಿತ್ತು, ಮಳೆ ಕೂಡ ಜೋರಾಗಿ ಸ್ಟಾರ್ಟ್ ಆಯ್ತು. ಇಲ್ಲಿಂದ ರಿಟರ್ನ್ ಹೋಗ್ಬೇಕೆ ಕೊಡಿ ಕೂಡ ಇಲ್ಲ, ಮತ್ತು ಯಾವ ವೇ ಗೊತ್ತಾಯಿಲ್ಲ. ಹಾಗೆ ಮಳೆಯಲ್ಲೇ ಎತ್ಕೊಂಡು ಓಡೋಕ್ಕೆ ಸ್ಟಾರ್ಟ್ ಮಾಡ್ತು. ಮತ್ತು ಇದು ನಮ್ಮದು ರಾಜ ಸೀಟಿದು ಒಂದು ಚಿಕ್ಕ ಸ್ಟೋರಿ. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಹಾಗಾದರೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.